ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಏನೋ ಸ್ಪೆಷಲ್ಲಾಗಿ ಒಂದು ಸಮ್ಮರ್ ಸ್ಪೆಷಲ್ ಮೊಸರು ಅವಲಕ್ಕಿ ಮಾಡತ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅವಲಕ್ಕಿ, ಮೊಸರು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕಡ್ಲಿ ಚಟ್ನಿ ಅಂತ ಪುಟಾಣಿ ಚಟ್ನಿ ಅಂತಾರಲ್ಲ ಅದು. ನಾನು ಮೊದಲು ಅವಲಕ್ಕಿನ ತೋಯಿಸಿ ಇಟ್ಕೊಂಡಿದ್ದೆ. ಇದು ಮೊಸರು ಸ್ವಲ್ಪ ಗಟ್ಟಿ ಐತಿ. ಇಷ್ಟು ಗಟ್ಟಿ ಮೊಸರು ನಾವು ಯೂಸ್ ಮಾಡಬಾರ್ದು, ಅಂದ್ರೆ ಅದು ಹತ್ಕೊಂಡ್ಬಿಡ್ತೈತಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅಳಕಾಗಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಜ್ಜಿಗೆ ಇರುತ್ತಲ್ಲ, ಮಜ್ಜಿಗೆ ಫುಲ್ ತೆಳುವಾಗುತ್ತೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡಿಕೊಂಡು ಇದಕ್ಕೆ ಹೆಚ್ಕೊಂಡು ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇದಾವಲ್ಲ ಅವನ್ನ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆನೂ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಬೇಸಿಗೆ ಕಾಲದೊಳಗೆ ನಮ್ಗೆ ಏನು ತಿಂದ್ರೂ ಹೊಟ್ಟೆ ಒಳಗೆ ಒಂಥರ ಜಳ ಜಳ ಆಗ್ತಿರ್ತೈತಿ, ಸಂಕಟ ಆಗ್ತಿರ್ತೈತಿ. ಆವಾಗ ನಾವು ಈ ರೀತಿ ಇದನ್ನು ಮಾಡ್ಕೊಂಡು ತಿಂದ್ರೆ ದೇಹಕ್ಕೆ ತಂಪಾಗಿರ್ತೈತಿ, ಒಂಥರ ತಂಪು ಅನ್ಸತ್ತೆ ಹೊಟ್ಟೆ ಒಳಗೆ. ಸಕ್ರೆ ಯಾಕೆ ಹಾಕ್ಕೋಬೇಕು ಅಂದರೆ ಫ್ಲೇವರ್ ಸಂಬಂಧ ಹಾಕ್ಕೋಬೇಕು. ನೋಡಿರಿ, ನಾನು ಉಪ್ಪು ಮತ್ತು ಸಕ್ಕರೆನೂ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ತೋಯಿಸಿಟ್ಟಿದ್ದ ಅವಲಕ್ಕಿನ ಇದಕ್ಕೆ ಫುಲ್ ಹಾಕಬಾರ್ದ್ರಿ, ಒಮ್ಮಕ್ಕಲೇ ಹಾಕಬಾರ್ದು. ಯಾಕಂದ್ರೆ ಅವಲಕ್ಕಿ ಎಲ್ಲ ನೆನೆದು ಪುಡಿ ಆಗಿಬಿಡ್ತೈತಿ. ಸೊ ನಾವೇನು ಮಾಡಬೇಕು, ಇದು ಸೈಡಿಗೆ ಎತ್ತಿಟ್ಕೋಬೇಕು. ಅವಲಕ್ಕಿ ತೋಯಿಸಿಟ್ಕೊಂಡಿರ್ತೀವಲ್ಲ, ನಮಗೆ ಬೇಕಂದಾಗ ನಾವು ಅವಲಕ್ಕಿನ ತೋಯಿಸಿ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ಮೇಲೆ ಸಾಂಬಾರು ಥರ ಹೆಂಗೆ ಹಾಕ್ಕೊಂಡು ತಿಂತೀವಲ್ಲ ಆ ರೀತಿ ಹಾಕ್ಕೋಬೇಕು. ಈಗ ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸತಿ. ಈಗ ನೋಡಿರಿ, ನಾನು ಹಾಕ್ಕೊಂಡಲ್ಲ, ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಪುಟಾಣಿ ಚಟ್ನಿ ಹಾಕ್ಕೋಬೇಕು. ಆ ಪುಟಾಣಿ ಚಟ್ನಿ ಮಾಡೋದು ಯಾರ್ಯಾರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಳಗೆ ಅದರದ್ದು ರೆಸಿಪಿ ಮಾಡಿ ತೋರಿಸ್ತೀನಂತ. ಈಗ ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಿಜವಾಗ್ಲೂ ಸಖತ್ ಟೇಸ್ಟಾಗಿ ಬರ್ತೈತಿ. ಒಂದು ಸ್ವಲ್ಪ ಟ್ರೈ ಮಾಡಿರಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪುಟಾಣಿ ಚಟ್ನಿ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿನ ಉದುರಿಸ್ಕೊತೀನಿ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ನೀವು ಒಂದು ಸಲ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ. ಸಾರಿ, ನನ್ನ ಮಗ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾನೆ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ. ಥ್ಯಾಂಕ್ ಯು.